ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ. ಈ ಸಂಜೆಲಿಂದ ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು. ಸಂಜೆ ಒಂದು ಸ್ವಲ್ಪ ಬೆಳಗ್ಗೆ ಅಕ್ಕಿ ಎಲ್ಲ ನೆನೆಸಿಟ್ಟಿದೆ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಅಕ್ಕಿ ಎಲ್ಲ ಹೊರಗೆ ನಾವು ಹೋಗಬೇಕಾದ್ರೆ ಮನೆ ಕೆಲಸ ಏನೇನಿದೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಹೋಗ್ಬಿಟ್ರೆ ಅದೊಂದು ಟೆನ್ಷನ್ ಇರೋದಿಲ್ಲ. ಏನಾದರೂ ನಾವು ಕೆಲಸ ಪೆಂಡಿಂಗಲ್ಲಿ ಇಟ್ಬಿಟ್ಟು ಹೊರಗೆ ಏನಾದರೂ ಹೋದ್ವಿ ಅಂದರೆ ಎಲ್ಲ ಗಮನ ನಾವೆಷ್ಟೇ ಹೊರಗಡೆ ಇದ್ರೂ ಆ ಗಮನ ಮಾತ್ರ ಮನೆ ಕೆಲಸದ ಮೇಲೇ ಇರುತ್ತೆ. ಹಾಗಾಗಿ ನಾನು ಎಲ್ಲೇ ಹೊರಗೆ ಹೋಗ್ಬೇಕಂದ್ರೂ ಯಾವುದೂ ಕೆಲಸ ಉಳಿಸ್ಬಿಟ್ಟು ಹೋಗೋದಿಲ್ಲ, ಎಲ್ಲ ಕೆಲಸನೂ ಮಾಡಿಟ್ಟು ಹೋಗ್ಬಿಡ್ತೀನಿ. ಸಂಜೆ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿತ್ತು, ಅದನ್ನೆಲ್ಲ ತೊಳೆದು ಅಕ್ಕಿ ನೆನೆಸಿಟ್ಟಿದೆ, ಅದನ್ನು ರುಬ್ಬಿಟ್ಟು ಹೋಗ್ಬಿಡೋಣ ಅಂಥೇಳಿ. ಯಾಕಂದರೆ ಹೊರಗೆಲ್ಲಾದರೂ ಹೋದ್ವಿ ಅಂದರೆ ಮನೇಲಿ ಅದೆಷ್ಟು ಕೆಲಸ ಮಾಡಿದ್ರು ನಮಗೇನೋ ಸುಸ್ತು ಅನಿಸೋದಿಲ್ಲ. ಹೊರಗೆಲ್ಲಾದರೂ ಹಿಂಗೆ ಒಂದು ಸ್ವಲ್ಪ ರೆಡಿಯಾಗಿ ಹೋಗಿ ಬಂದುಬಿಟ್ವಿ ಅಂದರೆ ಒಂಥರ ಏನೋ ಲೇಸಿನೆಸ್ಸು ಸುಸ್ತು ಬಂದುಬಿಡುತ್ತೆ, ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಹಾಗಾಗ್ಬಿಟ್ಟು ಏನೇ ಕೆಲಸ ಇದ್ದರೂ ಎಲ್ಲ ಮುಗಿಸ್ಕೊಂಡು ಹೊರಗೆ ಹೋಗಿ ಬಂದುಬಿಟ್ರೆ ಆರಾಮಾಗುತ್ತೆ ಅಂಥೇಳಿ ಅಕ್ಕಿ ಎಲ್ಲ ಇತ್ತು, ಅದನ್ನೆಲ್ಲ ಒಂದು ಸ್ವಲ್ಪ ರುಬ್ಬಿಟ್ಬಿಟ್ಟು ಇನ್ನೇನು ಹೋದ್ವಿ ಹೊರಗೆ ಅಂದರೆ ಚರ್ಚಿಗೆ ಹೋಗಿದ್ವಿ. ದೊಡ್ಡ ಚರ್ಚ್ ಇದೆ ಇಲ್ಲಿ, ರೋಮನ್ ಕ್ಯಾಥಲಿಕ್ ಇದು. ಬಟ್ ನಾವು ಈ ಚರ್ಚಿಗೇನು ಹೋಗೋದಿಲ್ಲ, ನಮ್ಮದು ಬೇರೆ ಚರ್ಚ್ ಇದೆ, ಅಲ್ಲೇ ಹೋಗೋದು. ಇಲ್ಲೊಂದು ಸ್ವಲ್ಪ ಕ್ರಿಸ್ಮಸ್ಸಿಗೆ ಒಂದು ಸ್ವಲ್ಪ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಮಕ್ಕಳಿಗೆ ಅದೆಲ್ಲ ಒಂದು ಸ್ವಲ್ಪ ನೋಡಿದ್ರೆ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಹೋಗೋದು. ಅಲ್ಲೇ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆಲ್ಲ ಒಂದು ಸ್ವಲ್ಪ ಮಾಡಿದರು ಡೆಕೋರೇಷನ್. ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಎಲ್ಲೇ ಹೋದ್ರೂ ಫಸ್ಟ್ ಫೋಟೋಸು ವೀಡಿಯೋಸೇ. ಇವಾಗ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಎಲ್ಲೇ ಹೋದ್ರೂ ಅಲ್ಲಿ ಬಂದು ವಿಡಿಯೋ ಇಲ್ಲ ಫೋಟೋಸು ಅಂತ ಹೇಳ್ಬಿಟ್ಟು ತೆಗಿತಾನೆ ಇರ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ಚರ್ಚು ಹಿಂದ್ಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಅದಾಗಿದ್ಮೇಲೆ ಬಂದು ಒಂದು ಸ್ವಲ್ಪ ಹೊತ್ತವರೆಗೂ ಚರ್ಚಲ್ಲಿ ಕುಂತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಇನ್ನೇನು ಬಂದ್ವಿ. ಕ್ರಿಸ್ಮಸ್ಸಿನ ದಿನ ಅಂತೂ ಇಲ್ಲಿ ಅಂತೂ ಒಳಗೆ ಬರೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟೊಂದು ಫುಲ್ ಇರುತ್ತೆ. ಫುಲ್ ಚರ್ಚು ಫುಲ್ ತುಂಬಿ ಹೊರಗಡೆಯಿಂದ ಫುಲ್ ರೋಡಲ್ಲೆಲ್ಲ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟೊಂದು ರಶ್ ಇರುತ್ತೆ. ಕ್ರಿಸ್ಮಸ್ ಮುಗಿದು ಮಾರನೇ ದಿನ ನೋಡಿ ಎಷ್ಟು ಫ್ರೀಯಾಗಿದೆ. ಆ ಒಂದಿನ ಅಷ್ಟೊಂದು ಜನ ಇರ್ತಾರೆ. ನೆಕ್ಸ್ಟ್ ಅದಕ್ಕೆ ವರ್ಷ ನಾವು ಕ್ರಿಸ್ಮಸ್ ದಿನ ಬರೋದಿಲ್ಲ, ನೆಕ್ಸ್ಟ್ ಡೇ ಬರ್ತಾ ಇರ್ತೀವಿ. ಯಾಕಂದರೆ ಮಕ್ಕಳು ಚಿಕ್ಕ ಚಿಕ್ಕವರು ಇರ್ತಾರಲ್ವ, ಹಾಗಾಗ್ಬಿಟ್ಟು ಸುಮ್ಮನೆ ರಶಲ್ಲಿ ಹೋಗೋದು ಬೇಡ ಅಂಥೇಳಿ ಬರೋದಿಲ್ಲ. ಇನ್ನೇನು ಚರ್ಚೆಗೆಲ್ಲ ಹೋಗಿ ಅಲ್ಲೆಲ್ಲ ಮುಗ್ದಾಗಿದ್ಮೇಲೆ ಹೊರಗೆ ಬಂದಿದ್ವಲ್ವ, ಹಾಗೆ ಒಂದು ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ಇನ್ನೇನು ಒಂದು ಸ್ವಲ್ಪ ಪಿಜ್ಜಾ ಬರ್ಗರ್ ಎಲ್ಲ ತಿಂದಾಗಿದ್ಮೇಲೆ ಇನ್ನೇನು ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ಲಾಗ್ ಇದು. ಇವಾಗೆಲ್ಲ ಮಕ್ಕಳಿಗೆ ಲೀವೇ, ಮನೆಯಲ್ಲೇ ಇದ್ದಾರೆ, ಸ್ಕೂಲಿಲ್ಲ. ಇವಾಗ ಒಂದು ಸ್ವಲ್ಪ ನಾನು ಮಧ್ಯಾಹ್ನಕ್ಕೆ ಪಾಯಸ ಆಮೇಲೆ ಹೀರೆಕಾಯಿ ಬಜ್ಜಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ, ತುಂಬ ಸಿಂಪಲ್ಲಾಗಿ. ಬಟ್ ಈ ಖಾರ ಐಟಮ್ ಎಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಸ್ವೀಟ್ ಇಷ್ಟ. ನಮ್ಮ ಮನೆಯವರಿಗೆ ಖಾರ ಇಷ್ಟ, ಹಾಗಾಗ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಪಾಯಸ ಮಾಡಿದ್ದೆ ಅಲ್ವಾ, ಅದ್ರ ಜೊತೆಗೆ ಒಂದು ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು
ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊತೀವಲ್ವ, ಅದು ಕಡಲೆ ಹಿಟ್ಟು ಒಂದು ಸ್ವಲ್ಪ ಸೋಡಾ ಪುಡಿ, ಉಪ್ಪು, ಒಂಚೂರು ಖಾರ ಪುಡಿ, ಜೀರಿಗೆ ಹಾಕಿ ಕಲಿಸ್ಕೊಂಡು ಹೀರೆಕಾಯಲ್ಲಿ ಡಿಪ್ ಮಾಡಿ ತೆಗೆದ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿನೂ ಮಾಡಾಯಿತು. ಇಲ್ಲಿ ನೋಡಿ ನಮ್ಮ ಸಾಕ್ಷಿ ಪಾಪುಗೆ ಒಂದು ಸ್ವಲ್ಪ ಬೈತಿದ್ದಕ್ಕೆ ಹೋಗ್ಬಿಟ್ಟು ಕುಂತ್ಕೊಂಡು ಅಳ್ತಾ ಇರೋದು ಇದು. ನಾನು ಬೈದ್ಬಿಟ್ಟೆ ಅಂತೇಳಿ ಅಳ್ತಾ ಇದ್ದಾಳೆ. ಕೈಗೇನೋ ಏಟಾಯಿತು ಅಂತ ಹೇಳ್ಬಿಟ್ಟು ಅವ್ರ ಅಕ್ಕರು ಇಷ್ಟೊಂದು ದೊಡ್ಡದು ಬಟ್ಟೆ ಸುತ್ತಿಟ್ಟಿದ್ದಾರೆ. ಒಂದು ಸ್ವಲ್ಪ ತರಗು ಅವಳದು ತರಲೆ ಎಲ್ಲ ನೋಡಿಕೊಂಡು ಈ ಕಡೆ ನಾನು ಅಡುಗೆನೂ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮಕ್ಕಳು ಪಾಯಸನೂ ಕೇಳಿದ್ರು, ಸ್ವೀಟು. ಹಾಗಾಗಿ ಖೀರು ಮಾಡೋಣ ಅಂತ ಹೇಳ್ಬಿಟ್ಟು ಖೀರಿಗೆ ನಾನು ಹಾಲಿಟ್ಟಿದ್ದೀನಿ. ಹಾಲು 1.5 ಲೀಟ್ರಷ್ಟು ನಾನು ಹಾಲಿಟ್ಟಿದ್ದೀನಿ. ಗಟ್ಟಿ ಹಾಲು, ಇದಕ್ಕೆ ಯಾವ ಥರ ನೀರು ನಾನು ಮಿಕ್ಸ್ ಮಾಡಲಿಲ್ಲ. 1.5 ಲೀಟ್ರ್ ಹಾಲು ಹಾಕ್ಬಿಟ್ಟು ಬಾಸ್ಮತಿ ರೈಸ್ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಹಾರಾಕಿ ಇವಾಗ ಅದೊಂದು ಸ್ವಲ್ಪ ಕುಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಬಾರ್ದು, ಖೀರಿಗೆ ಚೆನ್ನಾಗಿರೋದಿಲ್ಲ. ಈ ಫುಲ್ ಖೀರ್ ರೆಸಿಪಿ ನನ್ನ ವಿಡಿಯೋದಲ್ಲಿದೆ, ನೋಡಿ. ಯಾರಿಗಾದ್ರೂ ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅಂತೂ ನನ್ನ ಮಕ್ಕಳಿಗಂತೂ ಇದು ತುಂಬಾ ಫೇವ್ರೇಟು, ತುಂಬಾ ಇಷ್ಟಪಟ್ಟು ತಿಂತಾರೆ. ಬಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿರ್ತೀನಿ. ಯಾಕಂದರೆ ಇದು ಬಿಸಿಯಾಗಿ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚಿಲ್ ಮಾಡಿ ತಿನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ನೆಕ್ಸ್ಟ್ ಡೇನೂ ಹಾಕೊಂಡು ತಿಂತಾ ಇರ್ತಾರೆ ಮಕ್ಕಳು. ಮಧ್ಯಾಹ್ನ ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಊಟ ಆಗಿದ್ಮೇಲೆ ನಮ್ಮ ಬ್ಯೂಲನ್ನ ಅಷ್ಟೇ ಕರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದೆ. ಒಂದು ಸ್ವಲ್ಪ ಸ್ಯಾರಿ ಕುಚ್ಚಾಕೋದಿತ್ತು, ಅದಕ್ಕೆ ಒಂದು ಸ್ವಲ್ಪ ಬೀಡ್ಸ್ ಎಲ್ಲ ತರಬೇಕಾಗಿತ್ತು. ಹಾಗಾಗ್ಬಿಟ್ಟು ಹೋಗಿದ್ವಿ. ಹೋಗಿ ಅದನ್ನೆಲ್ಲ ಒಂದು ಸ್ವಲ್ಪ ತಗೊಳ್ಳೋಷ್ಟರೊಳಗೆ ತುಂಬ ಬಿಸಿಲು ಅಷ್ಟರೊಳಗೆ ಸಾಕಾಯಿತು. ಹಾಗೆ ಒಂದು ಸ್ವಲ್ಪ ತಣ್ಣಗೆ ಕಬ್ಬಿನಲ್ಲಿ ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಮನೆಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ ಎಲ್ಲ ತೊಗೊಳೋದಿತ್ತು. ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ, ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.